ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸರ್ಸುಲೋಕ್ಸ್. ಸಕ್ಕರೆ ಎಣ್ಣೆ ಬಳಸ್ತೀರಾ? 1 ಸ್ಪೂನ್ ತುಪ್ಪದಿಂದ ಈ ಸ್ವೀಟನ್ನು ರೆಡಿ ಮಾಡ್ಕೋಬಹುದು. ಮಾಡೋದು ತುಂಬ ಈಸಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿಯ ತಿಂಡಿಗಳನ್ನು ಕೊಡೋದ್ರಿಂದ ಮಕ್ಕಳ ಬೆಳವಣಿಗೆ ಹಾಗೂ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡಬಹುದು. ಇಲ್ಲಿ ನಾನು 1 ಲೋಟದಷ್ಟು ಬೆಲ್ಲನ ತಗೊಂಡಿದ್ದೀನಿ. ಬೆಲ್ಲನ ಪುಡಿ ಮಾಡಿ ತಗೊಂಡಿದ್ದೀನಿ. ಅದರ ಜೊತೆ 1 ಲೋಟದಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇಲ್ಲಿ 4 ಸ್ಪೂನಷ್ಟು ಗೋಡಂಬಿ, 4 ಸ್ಪೂನಷ್ಟು ಕಡಲೆಬೀಜ, ಹಾಗೆ 2 ಸ್ಪೂನಷ್ಟು ಎಳ್ಳು. ಇದ್ರ ಜೊತೆ 7-8 ಬಾದಾಮಿಯನ್ನು ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿಕೊಂಡು 1-2 ಸ್ಪೂನಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೊಂಡು ಕಲಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಗೋಧಿ ಹಿಟ್ಟನ್ನು ಒಂದು ಕಡಾಯಿಗೆ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಗೋಧಿ ಹಿಟ್ಟು ಬಣ್ಣ ಬದಲಾಗಬೇಕು, ಅಷ್ಟುವರೆಗೂ ಹುರ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ಚಿಕ್ಕ ಲೋಟದಲ್ಲಿ 3 ಲೋಟ ಅಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಬೆಲ್ಲನ ಸೇರಿಸ್ಕೊಂಡು ಕರಗಿಸ್ಕೋಬೇಕು. ಬೆಲ್ಲ ಪಾಕ ಏನು ಬರೋದು ಬೇಕಾಗಿಲ್ಲ, ಕರಗಿಸ್ಕೊಂಡ್ರೆ ಸಾಕು. ಇವಾಗ ಬೆಲ್ಲ ಕರಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಗೋಧಿ ಹಿಟ್ಟನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ಮೊದಲೇ ಗೋಧಿ ಹಿಟ್ಟು ಫ್ರೈ ಮಾಡಿರ್ತೀವಿ. ಇದರ ಜೊತೆ ಇವಾಗ ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥ ಬಾದಾಮಿ, ಗೋಡಂಬಿ, ಎಳ್ಳು, ಕೊಬ್ಬರಿ ಎಲ್ಲನ ಸೇರಿಸ್ಕೋಬೇಕು. ಈ ರೀತಿ ಸ್ನ್ಯಾಕ್ಸನ್ನು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರ ಆರೋಗ್ಯದ ಜೊತೆ ಅವರ ಬುದ್ಧಿಶಕ್ತಿ ಸಹ ಜಾಸ್ತಿ ಆಗುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ 1-2 ಪೀಸ್ ಕೊಟ್ಟರೆ ಸಾಕು. ಇಂಥ ಸ್ನ್ಯಾಕ್ಸನ್ನು ಖುಷಿಯಿಂದ ತಿಂತಾರೆ, ಸಾಫ್ಟಾಗಿರುತ್ತೆ. ಅದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ನಾವು ಸ್ವಲ್ಪ ಬೆಲ್ಲ ಕರಗಿಸ್ಕೊಂಡಿರ್ತಕ್ಕಂಥ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಗಂಟಿರಬಾರ್ದು. ಆ ರೀತಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇರಬೇಕು. ಇವಾಗ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡಿರ್ತಕ್ಕಂಥ ಶುದ್ಧವಾದ ತುಪ್ಪ ಇದು. ಇವಾಗ ಇದೆಲ್ಲವನ್ನು ಕಲಿಸ್ಕೋಬೇಕು. 1 ಸ್ಪೂನಷ್ಟು ತುಪ್ಪ ಸಾಕು. ಇದು ತುಪ್ಪ ಹಾಕಿಲ್ಲ ಅಂದ್ರೂ ಸಹ ಚೆನ್ನಾಗೇ ಬರುತ್ತೆ. ರುಚಿ ಚೆನ್ನಾಗಿರಬೇಕು ಅಂದರೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ರೀತಿ ನಿಧಾನಕ್ಕೆ ಇದನ್ನು ಮಂದ ಉರಿಯಲ್ಲಿ ನೀಟಾಗಿ 2-3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೊದಲೇ ಗೋಧಿ ಹಿಟ್ಟು ಎಲ್ಲ ಫ್ರೈ ಆಗಿರುತ್ತೆ. ಇದು ಗಟ್ಟಿ ಆಗ್ತಾ ಬರುತ್ತೆ ಬೇಗನೆ. ಒಂಚೂರು ಪಾತ್ರೆಗೆ ಅಂಟೋದಿಲ್ಲ, ಕೈಗೂ ಸಹ ಅಂಟೋದಿಲ್ಲ, ನೀಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಎಲ್ಲ 1 ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 1 ಸ್ಪೂನಿಂದ ಮುಟ್ಟು ನೋಡಿದ್ರೆ ಅದು ಸ್ಪೂನ್ಗೂ ಅಂಟೋದಿಲ್ಲ, ಕೈಗೂ ಅಂಟೋದಿಲ್ಲ. ಆವಾಗ ಈ ಸ್ವೀಟು ಪರ್ಫೆಕ್ಟಾಗಿ ಬೆಂದಿದೆ, ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ಇದನ್ನು ನಾವು ಇವಾಗ ಒಂದು ತುಪ್ಪ ಸವರಿರ್ತಕ್ಕಂಥ ಪ್ಲೇಟ್ಗೆ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಪ್ಲೇಟಲ್ಲಿ ತಟ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ಗಸಗಸೆನ ಈ ಸ್ವೀಟ್ ಮೇಲೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಗಸಗಸೆ ಸಾಕಾಗುತ್ತೆ. ಇದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ನೀಟಾಗಿ ಕೈಯಿಂದನೂ ತಟ್ಕೋಬಹುದು ಈ ರೀತಿ. ಇಲ್ಲಾಂದರೆ 1 ಸ್ಪೂನನ್ನು ತಗೊಂಡು ಈ ರೀತಿ ತಟ್ಕೊಳ್ಳಿ. ಇವಾಗ 1-2 ನಿಮಿಷ ಬಿಟ್ಟು ನಮಗೆ ಯಾವ ಶೇಪು ಬೇಕೋ ಆ ಶೇಪಲ್ಲಿ ಸ್ವೀಟನ್ನು ಕಟ್ ಮಾಡ್ಕೋಬಹುದು. ಈ ಸ್ವೀಟನ್ನು ಮುದುಕರಿಂದ ಹಿಡಿದು ಪುಟಾಣಿ ಮಕ್ಕಳ ತನಕ ತಿನ್ನಬಹುದು. ಸಾಫ್ಟಾಗಿರುತ್ತೆ, ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇಲ್ಲಿ ನಾವು ಯಾವುದೇ ಎಣ್ಣೆ ಆಗಲಿ ಹಾಗೆ ಸಕ್ಕರೆ ಆಗಲಿ ಬಳಸಿಲ್ಲ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಟ್ ಮಾಡಿಕೊಂಡು 10 ನಿಮಿಷ ಬಿಟ್ಟು ಇದನ್ನು ತಗೋಬಹುದು. ತಟ್ಟೆಗೂ ಅಂಟೋದಿಲ್ಲ, ನೀಟಾಗಿ ಬರುತ್ತೆ.
ಒಂದು ಪ್ಲೇಟಲ್ಲಿ ಇದನ್ನೆಲ್ಲ ತಗೊಂಡು ನಮಗೆ ಬೇಕಾದಾಗ ತಿನ್ನಬಹುದು. ಇದನ್ನು ಒಂದು 2 ದಿನ ಸಹ ಇಟ್ಕೊಂಡು ತಿನ್ನಬಹುದು, ಏನೂ ಆಗೋದಿಲ್ಲ. ಮೇಲೆ ಗಸಗಸೆ ಸೇರಿಸಿರೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಗಸಗಸೆನ ಫ್ರೈ ಮಾಡಿ ಸೇರಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ. ಹಾಗೆ ಮೇಲೆ ಗಸಗಸೆನ ಸೇರಿಸಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋದು ಸಹ ತುಂಬ ಈಸಿ, ಬೇಗ ಮಾಡ್ಕೋಬಹುದು. ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಇದನ್ನು ರೆಡಿ ಮಾಡ್ಕೋಬಹುದು. ಬರೀ ಗೋಧಿ ಹಿಟ್ಟು ಬೆಲ್ಲದಿಂದ ಸಹ ಇದನ್ನು ಮಾಡಬಹುದು. ವೀಕ್ಷಕರೇ, ಇವತ್ತಿನ ನಮ್ಮ ಈ ಸ್ವೀಟ್ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.